ಏನನ್ನಾದರೂ ಸಹಿಸುವ ಗುಣ ನಿನ್ನದಾದರೆ ಎಲ್ಲವನ್ನು ಎದುರಿಸುವ ಶಕ್ತಿ ನಿನ್ನದಾಗುತ್ತದೆ. ಗುಡ್ ಈವ್ನಿಂಗ್, ನಾನು ನಿಮ್ಮ ಪ್ರೀತಿಯ ಮೈಸೂರು ಹುಡುಗಿ. ಇದು ನಿನ್ನೆ ಅಂದರೆ ಥರ್ಸ್ಡೇ ವ್ಲಾಗ್ ಆಗಿರುತ್ತೆ. ನಿನ್ನೆ ತಿಂಡಿಗೆ ಶಾವಿಗೆ ಉಪ್ಪಿಟ್ಟು ಮಾಡಿದ್ರು, ನೀವೇ ನೋಡ್ತಿದ್ದೀರಲ್ಲ ಹೇಗಿದೆ ಅಂತ. ಯಾರ ಕೈಲೂ ಅದನ್ನ ತಿನ್ನೋದಕ್ಕಾಗಲಿಲ್ಲ. ತಿಂಡಿಗೆ ಬಾತ್ನ ತರಿಸ್ಕೊಂಡಿದ್ದೆ, ತಿಂಡಿ ಮಾಡಿ ಕ್ಲಾಸ್ ಅಟೆಂಡ್ ಮಾಡಿದೆ. ಹಾಗೆ ನಿನ್ನೆ ಕಾಸ್ಟಿಂಗ್ ಮಾಡ್ಯೂಲ್ ಟ್ಯೂದು ಸ್ಟಡಿ ಮೆಟೀರಿಯಲ್ನ ಕೊಡ್ತಿದ್ರು, ಅದನ್ನ ಕಲೆಕ್ಟ್ ಮಾಡಿಕೊಂಡು ಮತ್ತೆ ಕ್ಲಾಸ್ ಅಟೆಂಡ್ ಮಾಡಿ ರೈಲ್ವೆ ಸ್ಟೇಷನ್ಗೆ ಹೊರಟೆ. ಯಾಕಂದರೆ ಶಿವಮೊಗ್ಗಗೆ ಹೋಗಬೇಕಾಗಿತ್ತು. ಅಂದರೆ ನಮ್ಮ ಫ್ಯಾಮಿಲಿಗೆ ತುಂಬ ಹತ್ರವಾಗಿರೋರ್ದು ಮದುವೆ ಇತ್ತು. ಹಾಗಂತ ಯಾವುದೇ ರೀತಿ ಕ್ಲಾಸ್ನ ಮಿಸ್ ಮಾಡ್ಕೊಂಡಿಲ್ಲ. ಕ್ಲಾಸ್ನ ಅಟೆಂಡ್ ಮಾಡಿ 3 ಗಂಟೆ ಟ್ರೈನ್ಗೆ ಹೊರಟೆ. ಅಲ್ಲಿ ನಾನು ರೀಚ್ ಆದಾಗ 8:30 ಆಗಿತ್ತು. ನಮ್ಮ ಮನೆಯವರೆಲ್ಲ ನಿನ್ನೆ ಮೈಸೂರಿಂದ ಬಂದಿದ್ದರು. ಮದುವೆ ತುಂಬಾ ಚೆನ್ನಾಗಾಯಿತು. ಅಲ್ಲೇ ಊಟ ಮುಗಿಸಿ ರೂಮಿಗೆ ವಾಪಸ್ ಬಂದ್ವಿ. ನಾನು ಹೋಗ್ತಾ ಒಂದೇ ಜೊತೆ ಬಟ್ಟೆ ತೊಗೊಂಡೋಗಿದ್ದು, ಸೊ ತುಂಬಾ ಸೆಕೆ ಆಗ್ತಿತ್ತು ಅಂತ ನನ್ನ ತಮ್ಮನ ಬಟ್ಟೆನ ಕಿತ್ಕೊಂಡೆ. ರಾತ್ರಿ 12 ಗಂಟೆಗೆ ನಮಗೆ ಟ್ರೈನ್ ಇತ್ತು ವಾಪಸ್ ಬ್ಯಾಂಗ್ಳೂರು ಬರೋದಕ್ಕೆ. ನಾನು ರೀಚ್ ಆದಾಗ ಬೆಳಗ್ಗೆ 5:30 ಆಗಿತ್ತು. ಬಂದು ಫ್ರೆಶಪ್ ಆಗಿ ಕ್ಲಾಸಿಗೆ ಹೊರಟೆ. ಬಾಯ್.